ವೆರಿ ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದು 5 ಕಾಲಾಗಿದೆ. ಕಾಫಿಗೆ ಹತ್ತತ್ರ 1 ಕಿಲೋಮೀಟರ್ ನಡೆದಿದ್ದೀನಿ. ಇನ್ಫೆಕ್ಷನ್ ಆಗಬಾರ್ದು ಅಂತ ಬೇರೆ ವಾರ್ಡಿಗೆ ಇವಾಗ ಶಿಫ್ಟ್ ಮಾಡಿ. ಅದು ಹಿಂಗೆ ಮಂಡಿ ಇರುತ್ತಲ್ಲ, ಅದು ಹಿಂಗೆ ಓಪನ್ ಮಾಡಿ ಬೆಳಗ್ಗೆಯಿಂದ ಓಡಾಡಿ ಎನರ್ಜಿ ಇರಲಿಲ್ಲ. ಎನರ್ಜಿ ಬರ್ಸ್ಕೊಳಕ್ಕೆ 2-3 ಹುಳ ಇರ್ತವೆ. ಅನ್ನ ತಿಂದು ಬದಿಕಂತವೆ. ನಾನೇ ಹಿಂಗಾಗ್ಬಿಟ್ಟಿದ್ದೀನಿ ಅಷ್ಟೇ. ಹೊರಗಡೆ ಹೋಗೋದು, ಖುಷಿಯಾಗಿ ಏನಾರ ಫಂಕ್ಷನ್ ಮಾಡೋದು ಇರುತ್ತಲ್ಲ, ಅಂಥವನ್ನೆಲ್ಲ ಲಾಗಿಗೆ ಹಾಕಬೇಕು ಅಂತ. ಹಾಯ್, ವೆರಿ ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದು 5 ಕಾಲಾಗಿದೆ. 5 ಕಾಲಿಗೆ ಎದ್ದು ಬ್ರಷ್ ಮಾಡಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬ್ರಷ್ ಮಾಡಿಸ್ಬೇಕು ಅವರಿಗೆ. ಅದಕ್ಕೆ ಆ ವಾರ್ಡಲ್ಲಿತ್ತು ಬ್ರಷ್, ನೈಟಿ ಎಲ್ಲ ತೊಗೊಂಡು ಇವಾಗ ಈ ವಾರ್ಡಿಗೆ ಹೋಗ್ತಾ ಇದ್ದೀನಿ. ನಮ್ಮ ಅತ್ತೆಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಾ ಇದೆ ಅಂತೆ, ಅದಕ್ಕೆ ಕಾಫಿ ತಗೊಂಬ ಅಂದರು. ಕ್ಯಾಂಟೀನ್ ನೋಡಿದ್ರೆ ಕ್ಯಾಂಟೀನ್ ಫುಲ್ಲು ಕ್ಲೋಸು. ಒಂದು ನಿಮಿಷ, ಮತ್ತೆಗೆ ಹೊಟ್ಟೆ ಹಸಿತಿದೆ, ನನಗೆ ಏನಾರು ತಂದುಕೊಡು ಅಂದ್ರ. ಕಾಫಿ ತಗೊಂಬರೋಣ, ಕ್ಯಾಂಟೀನ್ ಓಪನ್ ಇರುತ್ತನೋ ಅಂತ ಬಂದರೆ ಕ್ಯಾಂಟೀನೇ ಓಪನ್ ಇಲ್ಲ. ಆಮೇಲೆ ಆಚೆಗಡೆ ಹೋಗಿ ತಗೊಂಬಂದಿದ್ದಾಯ್ತು. ಆ ಕಾಫಿಗೆ ಹತ್ತತ್ರ 1 ಕಿಲೋಮೀಟರ್ ನಡೆದಿದ್ದೀನಿ. ಕಾಫಿ 1-2 ಬಿಸ್ಕೆಟ್ ತೊಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಅಲ್ಲಿ ಗಾಡಿಗಳ ಸೌಂಡ್ ಇತ್ತು, ಅದಕ್ಕೆ ವಿಡಿಯೋ ಆಫ್ ಮಾಡ್ಬಿಟ್ಟು. ಬಿಸಿಲು. ಇವಾಗ ನಮ್ಮ ಅತ್ತೆಗೆ ತಿಂಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಇಡ್ಲಿ ಬೇಕು ಅಂತ ಇಡ್ಲಿ ತೊಗೊಂಡು ಹೋಗ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲ ಆಯಿತು, ಬ್ರಷ್ ಮಾಡಿಸಿ ಎಲ್ಲ ಮುಗೀತು. ಕಾಫಿ ತಂದು ಕೊಟ್ಟು ಎಲ್ಲ ಆಗಿದೆ. ಇವಾಗ ತಿಂಡಿ ಮಾಡಿಸೋಣ ಅಂತ ತಿಂಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಇಡ್ಲಿ, ಸಾಂಬಾರ್, ಚಟ್ನಿ. ಬೇರೆ ವಾರ್ಡಿಗೆ ಶಿಫ್ಟ್ ಮಾಡ್ತಿದ್ದಾರೆ, ಬಿಕಾಸ್ ಇನ್ಫೆಕ್ಷನ್ ಆಗಬಾರ್ದು ಅಂತ ಬೇರೆ ವಾರ್ಡಿಗೆ ಇವಾಗ ಶಿಫ್ಟ್ ಮಾಡ್ತಿದ್ದಾರೆ. ಸ್ಟಾರ್ಟಿಂಗ್ ಏನು ಹೇಳಿದ್ರು ಹೇಳಿ, ನೀವು ನೋವು ತಿನ್ನೋ ಧೈರ್ಯ ಇದ್ರೆ ಮಾಡಿಸ್ಕೊಳ್ಳಿ ಅಂದ್ರಲ್ಲ, ಇದೇ ನೋವು. ಅರ್ಥ ಆಯ್ತಾ ಇವಾಗ ಏನು ನೋವು ಅಂತ? ಅದು ಪೂರ್ತಿ ಏನ್ ಮಾಡಿರ್ತಾರೆ ನೋಡಿದ್ರಲ್ಲ, ನೀವೇನು ಆಪರೇಷನ್ ಮಾಡ್ಬೇಕಾದ್ರೆ ನೋಡ್ಲಿಲ್ವಾ ನೀವು? ಮಕ್ಕ ಮುಚ್ಚಿಬಿಟ್ಟಿದ್ರಾ? ಅದು ಹಿಂಗ್ ಮಂಡಿ ಇರುತ್ತಲ್ಲ, ಅದು ಹಿಂಗ್ ಓಪನ್ ಮಾಡಿ ಆ ಕಡೆ ಈ ಕಡೆ ಮೂಳೆ ಕಟ್ ಮಾಡಿ ಅದಾದ್ಮೇಲೆ ಕೂರಿಸ್ತಾರಲ್ಲ, ಅದೆಲ್ಲ ಸೆಟ್ ಆಗ್ಬೇಕಾದ್ರೆ ನೋವು ಆಗೇ ಆಗುತ್ತೆ. ಅದಕ್ಕೆ ಇವತ್ತೊಂದಿನ ನೋವು ತಡ್ಬಿಡಿ, ನಾಳೆಗೆ ಸರಿ ಹೋಗುತ್ತೆ. ಹೆಂಗಿದ್ರು ಸಂಜೆ ಮೇಲೆ ನಡೆಸ್ತಾರಲ್ಲ, ಅವಾಗ ಸ್ವಲ್ಪ ಆವಾಗ್ಲೂ ನೋವು, ನಡಿಬೇಕಾದ್ರೂ ನೋವು ಇದ್ದೇ ಇರುತ್ತೆ, ಆಮೇಲೆ ಕಮ್ಮಿ ಆಗ್ಬೋದು. ಬೆಳಗ್ಗೆ ಇಂಜೆಕ್ಷನ್ ಕೊಟ್ಟಿದ್ದಾರಲ್ಲ, ಇನ್ನು ಸಾಯಂಕಾಲನೇ ಇಂಜೆಕ್ಷನು. ಮತ್ತೆ ಇವಾಗ ಏನಾರ ಗ್ಲುಕೋಸ್ ಏನಾರ ಡ್ರಾಪ್ಸ್ ಹಾಕಿದ್ರೆ ನೋಡಬೇಕು ಇಂಜೆಕ್ಷನ್ ಕೊಡ್ತಾರ ಏನು ಅಂತ. ಅದು ಬೀಲ್ಟ್ ಟೈಟಾಗಿ ಹಾಕಿರ್ತಾರಲ್ಲ, ಅದಕ್ಕೆ ನೋವು. ತಗಲಿಸಿದ್ರ ಅವರು? ಅದು ದಿಂಕ್ ಕೊಡ್ಬೇಕು, ಅದೇ ಅವರು ಎತ್ಬೇಕಲ್ಲ. ನೋಡೋಣ, ಇಲ್ಲಿ ನರ್ಸ್ ಬಂದು ಯಾವ್ದಾರ ಮಾತ್ರೆ ಗಿತ್ರೆ ಕೊಡ್ತಾರನೋ ಅಂತ. ಮಾತ್ರೆ ಕೊಟ್ರೆ ನಿದ್ದೆ ಮಾಡಿದ್ಮೇಲೆ ಸರಿ ಹೋಗುತ್ತೆ. ಇವಾಗ ತಿಂಡಿಗೆ ಬಂದಿದ್ದೀನಿ. ಇಡ್ಲಿ ವಡೆ ತೊಗೊಂಡಿದ್ದೀನಿ. ಇಡ್ಲಿ ವಡೆ ಫಿಕ್ಸ್ ಆಗ್ಬಿಟ್ಟೈತಿ ಇಲ್ಲಿ ಆಸ್ಪತ್ರೆಗೆ ಬಂದಾಗಿಂದ. ಇಡ್ಲಿ ವಡೆ ಇಲ್ಲ ಅಂತ ಮೊಸರನ್ನ, ಅವೆರಡೇ ತಿಂತಾರೆ. ನಾನು ಅದಾದ್ಮೇಲೆ ಜ್ಯೂಸ್ ಕುಡಿತೀನಿ ಅಷ್ಟೇ, ಜ್ಯೂಸು ಕಾಫಿ. ಅದು ಬಿಟ್ಟು ಬೇರೆ ಏನೂ ಟ್ರೈಯೇ ಮಾಡ್ತಾ ಇಲ್ಲ ನಾನು. ಅದು ಟ್ರೈ ಮಾಡೋಕ್ಕೂ ಇಷ್ಟ ಆಗಲ್ಲ ನಂಗೆ, ಹೋಟ್ಲು ಊಟ ಅಷ್ಟು ಇಷ್ಟ ಆಗಲ್ಲ. ಆಮೇಲೆ ಇನ್ನೆಲ್ಲ ನಮ್ಮ ಅತ್ತೆದೆಲ್ಲ ತಿಂಡಿ ಊಟ ಕಾಫಿ ಎಲ್ಲ ಆಯಿತು. ಬೇರೆ ವಾರ್ಡಿಗೂ ಶಿಫ್ಟ್ ಮಾಡಿದ್ರು ಅವ್ರನ್ನ, ಎಲ್ಲ ಮುಗೀತು. ನಾನು ಹಂಗಾಗಿ ತಿಂಡಿ ಬಂದೆ. ನಾನು ತಿಂಡಿ ತಿನ್ಕೊಂಡು ಹೊರಡ್ಬೇಕು ಅಂದರೆ ಮನೆಗೆಲ್ಲ ಆಸ್ಪತ್ರೆ.
ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ ನಾನು ಜ್ಯೂಸ್ ಕುಡ್ಕೊಂಡು. ಬೆಳಗ್ಗೆಯಿಂದ ಓಡಾಡಿ ಎನರ್ಜಿ ಇರಲಿಲ್ಲ, ಎನರ್ಜಿ ಬರ್ಸ್ಕೊಳಕ್ ಜ್ಯೂಸ್. ಇವಾಗ ಮನೆಗೆ ಹೋಗ್ತೀನಿ. ನಮ್ಮ ಆಂಟಿನೂ ಬಂದಿದ್ದಾರೆ, ಅಕ್ಕ ಇನ್ನೇನು ಬರ್ತಾ ಇದ್ದಾರಂತೆ. ಅದಕ್ಕೆ ನಾ ಮನೆಗೆ ಹೊಡ್ತಾ ಇದ್ದೀನಿ. ಮನೆಗೆ ಹೋಗಿ ಸ್ವಲ್ಪ ಅಲ್ಲಿ ಏನಾರು ಅಡುಗೆ ಮಾಡಿ ಮತ್ತೆ ನಾನು ನೋಡೋಣ, ಆದರೆ ಬರ್ತೀನಿ, ಇಲ್ಲ ಅಂದರೆ ಬೆಳಗ್ಗೆ 7 ಗಂಟೆಗೆಲ್ಲ ಬರಬೇಕು. ಬನ್ನಿ ಮನೆಗೆ ಹೋಗೋಣ. ಇವಾಗ ನಾನು ಮನೆಗೆ ಬಂದು ಆಲೇ ಒಂದು 1/4 ಗಂಟೆ ಆಯ್ತು ಅಷ್ಟೇ. ಬಂದು ಸ್ವಲ್ಪ ಹೊತ್ತು ಕೈ ಕಾಲೆಲ್ಲ ತೊಳ್ಕೊಂಡು ಕುತ್ಕೊಂಡು ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ. ಹಂಗಾಗಿ ಇವಾಗ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಎಷ್ಟು ಹೊಟ್ಟೆ ಹಸಿತೈತೆ ಅಂದರೆ ಬೆಳಿಗ್ಗೆ ಒಂದು 2 ಇಡ್ಲಿ 1 ವಡೆ ತಿಂದಿದ್ದಷ್ಟೇ. ಆಮೇಲೆ ಏನೂ ತಿಂದಿಲ್ಲ. ಇವತ್ತಂತೂ ಸಿಕ್ಕಾಪಟ್ಟೆ ಓಡಾಡ್ಬಿಟ್ಟೆ, ಮೇಲೆ ಕೆಳಗೆ ಅಂತ ಸಿಕ್ಕಾಪಟ್ಟೆ ಓಡಾಡ್ತೇವೆ. ಸಿಕ್ಕಾಪಟ್ಟೆ ಕಾಲು ನೋಯ್ತೈತೆ, ಅನ್ನಕ್ಕೆ ಇಕ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ. ಸದ್ಯಕ್ಕೆ ಇವಾಗ ಹೊಟ್ಟೆ ಹಸಿವಿಗೆ ಅನ್ನಕ್ಕೆ ಇಟ್ಕೊಂಡು ನಮ್ಮ ಆಂಟಿ ಸಾಂಬಾರು ಮತ್ತು ಗೊಜ್ಜು ಎಲ್ಲ ಕೊಟ್ಟಿದ್ರು, ಅದಕ್ಕೆ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಊಟ ತಿನ್ನಬೇಕು ಫಸ್ಟು, ಊಟ ತಿನ್ನಬೇಕು. ಊಟ ನಾನಲ್ಲಿ ಮಧ್ಯಾಹ್ನ ತಿನ್ನಲಿಲ್ಲ ಗೈಸ್. ಹೋಟ್ಲಲ್ಲಿ ಒಂದು ಜ್ಯೂಸ್ ಕುಡಿದ್ಬಿಟ್ಟು ಬಂದ್ಬಿಟ್ಟೆ, ವಾಟರ್ ಮಿಲನ್ ಜ್ಯೂಸ್ ಕುಡ್ಕೊಂಡು ಬಂದ್ಬಿಟ್ಟೆ. ಅದೇನೋ ನಂಗೆ ಹೋಟ್ಲು ಊಟ ಅಷ್ಟು ಅಡ್ಜಸ್ಟ್ ಆಗಲ್ಲ. ನಾನು ಪಾನಿಪುರಿ ಏನಾರ ಒಂದ್ಸತಿ ತಿಂದರೆ ಇನ್ನು 6 ತಿಂಗಳು 7 ತಿಂಗಳು, ಒಂದೊಂದ್ಸತಿ ವರ್ಷ ಆದಮೇಲೆ ತಿಂತಿರ್ತೀನಿ. ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಪಾನಿಪುರಿ ಎಲ್ಲ ತುಂಬ ಇಷ್ಟಪಡ್ತಿದ್ದೆ. ಈಗ ಪಾನಿಪುರಿ ಒಂದ್ಸತಿ ತಿಂದ್ರೇ ಆಲ್ಮೋಸ್ಟ್ ಒಂದು 6-7 ತಿಂಗಳು ಪಾನಿಪುರಿ ತಿನ್ನೋಕ್ಕೆ ಹೋಗಲ್ಲ. ಪಾನಿಪುರಿ, ಮಸಾಲೆ ಪುರಿ ಆ್ಯಕ್ಚುಲಿ ಹೋಟ್ಲು ಊಟ ಅಂದ್ರೇ ಒಂಥರ ಇಷ್ಟನೇ ಆಗ್ತಾಯಿಲ್ಲ ನನಗೆ. ಹಂಗಾಗಿ ಇನ್ನೇನು ಸಾಂಬಾರು ಇತ್ತಲ್ಲ, ಗೊಜ್ಜಿತ್ತಲ್ಲ, ಅನ್ನ ಮಾಡ್ಕೊಳ್ಳೋಣ. ಎಷ್ಟೊತ್ತು, ಒಂದು 5 ನಿಮಿಷ ಅನ್ನ ಆಗುತ್ತೆ. ಆಮೇಲೆ ಆರಾಮಾಗಿ ಚಕವೆಲ್ಲ ಹಾಕ್ಕೊಂಡು ಊಟ ತಿನ್ನೋಣ ಅಂತ ಅನ್ನಕ್ಕೆ ಇಡ್ತಾ ಇದ್ದೀನಿ. ರೆಡಿ ಆಗ್ತಾ ಇದೆ. ಕುಕ್ಕರ್ ಕೂಗಿ 5 ನಿಮಿಷ ಬಿಟ್ಟು ನನ್ನ ಹೊಟ್ಟೆಗೆ ಸೇರೋಷ್ಟರಲ್ಲಿ ನನ್ನ ಹೊಟ್ಟೆಲಿರೋ 4-5 ಹುಳ ಸತ್ತೋಗ್ಬಿಟ್ಟಿರ್ತವೆ. ಇನ್ನೊಂದು 2-3 ಹುಳ ಇರ್ತವೆ, ಅನ್ನ ತಿಂದು ಬದಿಕಂತವೆ ಅಷ್ಟೆ. ಇರಿಸ್ಕೊಂಡಿಲ್ಲ, ತಗೊಂಡ್ಬರ್ತೀಯಾ? ಕೊಡ್ಲ ಹಾಲು ಹೆಂಗಾಗ್ಬಿಟ್ಟಿದ್ದೀನಿ ಅಂದರೆ ಇದು ನಾನೇನಾ ಅನ್ನಿಸ್ತಾ ಇದೆ ಕನ್ನಡಿ ಒಳಗೆ ನೋಡಿ. ನಾನೇ ಹಿಂಗಾಗ್ಬಿಟ್ಟಿದ್ದೀನಿ ಅಷ್ಟೆ. ಸಮಾಧಾನ, ಆಮೇಲೆ ಸರಿ ಹೋಗ್ಬೋದು. ಏನಂತೀಯ? ಓಕೆ, ಅಷ್ಟೆ. ಊಟ ಮಾಡ್ತಾ ಇದ್ದೀನಿ ಇವಾಗ. ಊಟ ತಿಂತಾ ಇದ್ದೀನಿ ನೋಡಿ ಗಾಯ್ಸ್. ಎಷ್ಟು ಗಂಟೆ ಗೊತ್ತಾ ಟೈಮು? ಅಯ್ಯಯ್ಯೋ ಟೈಮ್ ನೋಡಿ 5:30 ಊಟ ತಿಂತಾ ಇದ್ದೀನಿ. ಬೆಳಗ್ಗೆ ನಾನು ಎಷ್ಟು ಗಂಟೆಲಿ ಊಟ ಮಾಡಿದ್ಗುತ್ತಾ? ಬೆಳಗ್ಗೆ ನಾನು 8 ಗಂಟೆಗೆ 7:30 ಕಾಫಿ ಕುಡಿದೆ. 9 ಗಂಟೆಗೆ 2 ಇಡ್ಲಿ 1 ವಡೆ ತಿಂದೆ. ಅದಾದಮೇಲೆ ಏನೂ ಇಲ್ಲ, ಬರೀ ಮೇಲೆ ಕೆಳಗೆ ಓಡಾಡೋದೇ ಆಗ್ತಿತ್ತು. ಅಥವ್ ಮನೆ ಸ್ಕ್ಯಾನಿಂಗ್ ಮಾಡಿಸಿ, ಹಿಂಗೆ ಮಾಡಿಸಿ ಅನ್ನೋದೇ ಓಡಾಡ್ತಿದ್ದೆ. ಅದಾದಮೇಲೆ ಅಷ್ಟಾದ್ಮೇಲೆ ಏನು ತಿಂದೇ ಇಲ್ಲ. ಬರ್ಬೇಕಾದ್ರೆ ವಿ ಸುಸ್ತಾಗ್ತಿತ್ತು ಅಂತ ಒಂದು ವಾಟರ್ ಮಿಲನ್ ಜ್ಯೂಸ್ ಕುಡ್ದೆ. ಆಮೇಲೆ ಬರೋಷ್ಟರಲ್ಲಿ ಸಿಕ್ಕಾಪಟ್ಟೆ ಹಸು. ಎಷ್ಟು ಅಂದರೆ ಅವಾಗ ಹೇಳಿದ್ನಲ್ಲ, 4 ಹುಳದಲ್ಲಿ 2 ಹುಳ ಸತ್ತೋಗಿ ಇನ್ನು 2 ಹುಳ ಬದುಕಿರ್ತವೆ ಅಂತ. ಆ 2 ಹುಳಕ್ಕೆ ಊಟ ಮಾಡಬೇಕು. ಅವು ಬದುಕೊಂತಾಗ್ತವೆ, ಯಾವಾಗ ಊಟ ಕೊಡ್ತಾವಳು ನೋಡುವಳು ಅಂತ.
ಅಂಗಡಿಯಿಂದ ಇವಾಗ ಬಂದೆ, 9:45 ಆಗಿದೆ ಟೈಮು. ಕಣ್ಣೆಲ್ಲ ನೋಡ್ಬೋದು ನಂದು ಎಷ್ಟು ರೆಡ್ ಆಗಿದೆ ಕಣ್ಣು ಅಂದರೆ. 3 ದಿನದಿಂದ ನಿಜ ನಿದ್ದೆ ಇಲ್ಲ. ಹಂಗೂ ನೆನ್ನೆ ಸ್ವಲ್ಪ ಹೊತ್ತು ಒಂದು 2-3 ಅವರ್ ಮಲ್ಕೊಂಡಿದ್ದೆ. ನೆನ್ನೆ ನಿಮ್ಗೆ ತೋರಿಸಿದ್ನಲ್ಲ, ಅವ್ರ ಜೊತೆ ನಾನು ಮಲ್ಕೊಳ್ಳಿಲ್ಲ. ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಮಾತಾಡ್ಕೊಂಡು ಎದ್ದು ಬಂದುಬಿಟ್ಟೆ. ನಂಗೆ ನಿದ್ದೆನೇ ಬರ್ತಿರ್ಲಿಲ್ಲ. ಲೈಟಿಗೆ ಕೀ ಅನ್ನೋ ಸೌಂಡಿಗೆ ನಿದ್ದೆನೇ ಬರ್ತಿರ್ಲಿಲ್ಲ. ಆಮೇಲೆ ನಮ್ಮ ಅತ್ತೆನ ಫಸ್ಟು ಹಾಕಿದ್ರಲ್ಲ ಜನರಲ್ ವಾರ್ಡಲ್ಲಿ, ಅಲ್ಲಿ ಯಾರೂ ಪೇಷಂಟ್ಗಳಿರಲಿಲ್ಲ. ನಾನು ನರ್ಸನ್ನು ಕೇಳಿದೆ ಇಲ್ಲಿ ಮಲ್ಕೊಬೋದಾ ಅಂತ. ಮಲ್ಕೊಳ್ಳಿ ಅಂತ ಅಂದರು. ಫ್ಯಾನ್ ಹಾಕ್ಕೊಂಬಿಟ್ಟು ಮಲ್ಕೊಂಬಿಟ್ಟಿದ್ದೆ. 2 ಗಂಟೆಗೆ ಏನೋ ಮಲ್ಕೊಂಡೆ. ಇಲ್ಲ 2 ಗಂಟೆಗಲ್ಲ, 1 ಗಂಟೆಗೆ ಮಲ್ಕೊಂಡೆ. 3 ಗಂಟೆಗೆ ನರ್ಸ್ ಬಂದು ಎಬ್ಬಿಸಿದ್ರು, ನಿಮ್ಮ ಮತ್ತೆ ಕೂಗ್ತಿದ್ದಾರೆ ಎದ್ದೇಳಿ ಅಂತ. ಆಮೇಲೆ ಮತ್ತೆ ಅಲ್ಲೋದೆ. ಅವ್ರಿಗೆ ನೋಗೆ ನಿದ್ದೆ ಬರ್ತಾಯಿಲ್ಲ ಅಂತ ಅಂದರು. ಅಲ್ಲೊಂದು 4 ಗಂಟೆವರೆಗೂ ಅವ್ರ ಜೊತೇಲಿದ್ದು ಮತ್ತೆ 4 ಗಂಟೆಗೆ ಬಂದು ಮಲ್ಕೊಂಡೆ. 5 ಗಂಟೆಗೆ ಆಲೇ ಎಬ್ಬಿಸ್ಬಿಟ್ರು. ಎದ್ದೇಳಿ ಸ್ನಾನ ಮಾಡಿಸ್ಬೇಕು, ಅವ್ರಿಗೆ ಡ್ರೆಸ್ ಹಾಕಬೇಕು, ಎದ್ದೇಳಿ ಅಂದರು. ಎದ್ದೆ. 5 ಗಂಟೆಗೆ ಎದ್ದವಳು ಅಲ್ಲಿಂದ ನಾನು ಮನೆಗೆ ಬರೋವರೆಗೂ ಮೇಲತ್ತದು ಕೆಳಗಿಳಿಯೋದು. ಅಲ್ಲೂ 4 ಫ್ಲೋರ, ಅಲ್ಲಿ ಲಿಫ್ಟಲ್ಲಿ ಓಡಾಡಬೇಕು. ಆದ್ರೂ ಹೋಟೆಲ್ಲೆಲ್ಲ ಒಂದೊಂದು ಮೈಲಿ ದೂರ ಇರ್ತವೆ. ಮೆಡಿಕಲ್ಗೆ ಹೋದ್ರೇ ಒಂದು ಮೆಡಿಕಲ್ಲೇ ಆಗಲಿ, ಒಂದು ಸ್ಕ್ಯಾನಿಂಗೇ ಆಗಲಿ ಮಾಡಿಸ್ಬೇಕು ಅಂದ್ರೂ ಮಿನಿಮಮ್ ಅರ್ಧ ಗಂಟೆ ನಿಂತ್ಕೊಂಡು ಮಾಡಿಸ್ಕೊಂಬರ್ಬೇಕು. ಇವತ್ತಂತೂ ಸಿಕ್ಕಾಬಟ್ಟೆ ಓಡಾಟ ಆಗೋಯ್ತು. ಕಾಲು ಎತ್ತಿ ಇಡೋಕ್ಕಾಗ್ತಿಲ್ಲ. ಅದೇ ಸಮಯಕ್ಕೆ ನಾನು ನಮ್ಮ ಅಂಗಡಿ ಕೆಲಸದ ಹುಡುಗಿ ಬೇರೆ ಮಧ್ಯಾಹ್ನ ಹೋದ್ಲಂತೆ. ಜನ ಜಾಸ್ತಿ ಇದ್ದಾರೆ ಅಂದ್ರ ಅಂಗಡಿಗೆ ಬೇರೆ ಹೋದ್ನ. ನಿಂತ್ಕೊಳಕ್ಕಾಗ್ತಿರ್ಲಿಲ್ಲ, ತುರಾಡ್ತಾ ಇದ್ದೀನಿ ಹಂಗೇನೆ. ಹಿಂಗೆ ಒಂದೊಂದು ಸತಿ ನಮ್ಮ ಪರಿಸ್ಥಿತಿ. ಮೊದಲು ನಾನು ಹೆಂಗೆ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ ಅಂದರೆ, ಚೆನ್ನಾಗಿರಬೇಕು. ಹೆಂಗೆ ಅಂದರೆ ಎಲ್ಲರೂ ಖುಷಿಯಾಗಿ ಹೊರಗಡೆ ಹೋಗೋದು, ಖುಷಿಯಾಗಿ ಏನಾರು ಫಂಕ್ಷನ್ ಮಾಡೋದಿರುತ್ತಲ್ಲ, ಅಂಥವನ್ನೆಲ್ಲ ಲಾಗಿಗೆ ಹಾಕಬೇಕು ಅಂತ ಅಂದ್ಕೊಂಡು ನಾನು ಹಂಗೆ ವೀಡಿಯೋಸ್ ಮಾಡ್ತಾಯಿದ್ದಿದ್ದು. ಆದರೆ ಇವರು ಸುಮ್ಮನೆ ಇಲ್ಲಾರ್ದೆ ಒಂದು ತಿಂಗಳು ವೀಡಿಯೋ ಮಾಡು ಅಂತ ತುಂಬ ದಿನದಿಂದ ಅಂತಲೇ ಇದ್ರ. ನಾನು ಮಾಡಲ್ಲ ಅಂತಲೇ ಇದ್ದೆ. ನಾನು ಮಾಡು ಒಂದು ಕಡೆಗೆ ಒಪ್ಕೊಂಡು ಮಾಡ್ತಾಯಿದ್ದೀನಿ. ನಾನೇ ಚಾಲೆಂಜ್ ತೊಗೊಂಡು ಮಾಡ್ತಾಯಿದ್ದೀನಿ. ನನ್ನ ಮಗಂದು ಏನಾರ ಸ್ಕೂಲ್ ಓಪನ್ ಆದರೆ ಇದಕ್ಕಿಂತ ಫಾಸ್ಟಾಗಿರ್ತದೆ. ಅದು ಯಾವಾಗ ಬೆಳಗಾಗುತ್ತೆ ಯಾವಾಗ ಕತ್ಲಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅವ್ನು ಸ್ಕೂಲು ಟ್ಯೂಷನ್ ಓದಿಸೋದು, ಕರ್ಕೊಂಬರೋದೆ. ಒಂದು ದಿನ ಅವ್ನಿಗೇನಾದ್ರು ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ಮಿನಿಮಮ್ 4 ಫ್ಲೋರ್ನ 5-6 ಸತಿ ಹತ್ತಿಳ್ದಿರ್ತೀನಿ ನಾನು. ಅಷ್ಟು ಸತಿ ಹತ್ತಿಳ್ದು ಓಡಾಡ್ಕೊಂಡು ಕೆಲಸ ಮಾಡ್ತಿರ್ತೀನಿ. ಇದನ್ನೆಲ್ಲ ನನಗೆ ಅಷ್ಟು ಇಷ್ಟ ಆಗಲ್ಲ. ನಾನು ಏನಿದ್ರು ಖುಷಿಯಾಗಿರೋದು ತೋರಿಸ್ಕೊಳ್ಳೋದು ನಂಗೆ ತುಂಬ ಇಷ್ಟ. 1 ತಿಂಗಳು ಚಾಲೆಂಜ್ ಅಂತ ತೊಗೊಂಡಿದ್ದೀನಿ. ಚಾಲೆಂಜ್ ಮಾಡಲೇಬೇಕು. ಹೀಟ್ರ್ ಹಾಕಿದ್ದೀನಿ, ಸ್ನಾನ ಮಾಡ್ಕೊಬೇಕು ಅಷ್ಟೆ.